ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ನಮ್ಮ ಜೀವನಕ್ಕೆ ಉಪಯುಕ್ತವಾದ ಅನೇಕ ಅಂಶಗಳ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿಯೂ ಜೀವನ, ದಾಂಪತ್ಯ, ಗಂಡು ಹೆಣ್ಣಿನ ಸಂಬಂಧದ ಪ್ರತಿಯೊಂದು ಅಂಶದ ಬಗ್ಗೆ ಕೂಡ ಅವರು ಆಳವಾಗಿ ವಿವರಿಸಿದ್ದಾರೆ. ಹಾಗಾದ್ರೆ ಗಂಡನಲ್ಲಿ ಯಾವ ಗುಣಗಳಿದ್ರೆ ಹೆಂಡತಿಯ ಜೀವನ ಸುಖಕರವಾಗಿರುತ್ತದೆ ಎಂಬುದನ್ನ ನೋಡೋಣ ಬನ್ನಿ. ಮೊದಲನೇದು ತಾಳ್ಮೆ. ಚಾಣಕ್ಯರ ಪ್ರಕಾರ ಒಬ್ಬ ಆದರ್ಶ ಪತಿ ತನ್ನ ಹೆಂಡತಿಯನ್ನ ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಆಕೆಯೊಂದಿಗೆ ತಾಳ್ಮೆಯಿಂದ ವರ್ತಿಸುತ್ತಾನೆ. ಕೋಪಗೊಂಡಾಗಲೂ ಅವನು ಯೋಚಿಸಿ ಮಾತನಾಡ್ತಾನೆ. ಅವನು ತನ್ನ ಹೆಂಡತಿ ಹೇಳುವುದನ್ನ ಗಮನವಿಟ್ಟು ಕೇಳ್ತಾನೆ. ಯಾವುದೇ ನಿರ್ಧಾರಗಳನ್ನ ಆತುರದಿಂದ ತೆಗೆದುಕೊಳ್ಳುವುದಿಲ್ಲ. ಹೀಗೆ ತಾಳ್ಮೆಯಿಂದ ವರ್ತಿಸುವ ಗಂಡನಿದ್ರೆ ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ. ಇನ್ನು ಪ್ರಾಮಾಣಿಕತೆ ಮತ್ತು ವಿಶ್ವಾಸ. ಗಂಡನು ಯಾವಾಗಲೂ ತನ್ನ ಹೆಂಡತಿಗೆ ಪ್ರಾಮಾಣಿಕತೆ ಮತ್ತು ನಿಷ್ಠನಾಗಿರಬೇಕು. ಪ್ರಾಮಾಣಿಕತೆ ಮತ್ತು ನಂಬಿಕೆ ಸಂಬಂಧಗಳನ್ನ ಬಲಪಡಿಸುತ್ತದೆ. ಅದರಿಂದ ಯಾವುದೇ ವಿಷಯದಲ್ಲಿ ಸುಳ್ಳು ಹೇಳದೆ ಹೆಂಡತಿಯೊಂದಿಗೆ ಪ್ರಾಮಾಣಿಕತೆಯಿಂದ ಇದ್ರೆ ಸಂಬಂಧ ಸುಖಕರವಾಗಿರುತ್ತದೆ ಎನ್ನುತ್ತಾರೆ ಚಾಣಕ್ಯರು. ಇನ್ನು ಹೆಂಡತಿಗೆ ಗೌರವ ನೀಡುವುದು. ಚಾಣಕ್ಯರ ಪ್ರಕಾರ ತನ್ನ ಹೆಂಡತಿಗೆ ಗೌರವವನ್ನ ನೀಡುವ ಪತಿಯೇ ನಿಜವಾದ ಜೀವನ ಸಂಗತಿ. ಯಾರು ಹೆಂಡತಿಯನ್ನ ಗೇಲಿ ಮಾಡ್ತಾನೋ, ಬೈಯುತ್ತಾನೋ ಅಥವಾ ಅವಮಾನ ಮಾಡ್ತಾನೋ ಅಂಥವನೊಂದಿಗೆ ಆತನ ಪತ್ನಿ ಎಂದಿಗೂ ಕೂಡ ಸಂತೋಷದಿಂದ ಇರಲು ಸಾಧ್ಯವಿಲ್ಲ. ಯಾರು ಹೆಂಡತಿಯನ್ನ ಗೌರವದಿಂದ ನಡೆಸಿಕೊಳ್ಳುತ್ತಾರೋ ಆತನ ಸಂಸಾರ ಕೂಡ ಸುಖಮಯವಾಗಿರುತ್ತೆ. ಇದರ ಜೊತೆಗೆ ಜವಾಬ್ದಾರಿ. ಗಂಡ ಮನೆಯ ಪ್ರತಿಯೊಂದು ವಿಷಯದಲ್ಲಿ ಬೇಜವಾಬ್ದಾರಿಯನ್ನ ತೋರದೆ ಜವಾಬ್ದಾರಿ ತೆಗೆದುಕೊಳ್ಳೋನಾಗಿರ್ಬೇಕು. ಆಗ ಮಾತ್ರ ಕುಟುಂಬವು ಸಂತೋಷವಾಗಿರುತ್ತದೆ. ಚಾಣಕ್ಯರ ಪ್ರಕಾರ ಜವಾಬ್ದಾರಿ ಆದರ್ಶ ಪತಿಯ ಲಕ್ಷಣ ಕೂಡ ಆಗಿದೆ. ಹಾಗಾಗಿ ದಾಂಪತ್ಯ ಜೀವನ ಸರಿಯಾಗಿರಬೇಕಾದ್ರೆ ಪುರುಷರು ಪಾಲಿಸಬೇಕಾದಂತ ಕೆಲವು ನಿಯಮಗಳನ್ನು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ.